ಸೊ ನಾವೀಗ ಅರ್ಧ ಗುಡ್ಡ ಹತ್ತಿದ್ದೀವಿ. ಗವಿ ಇದೆ. ಈ ನಿರ್ಧಾರ ತಗೋಬಾರ್ದಿತ್ತು ಅಂತ ಎಲ್ಲ ಒಂದು ಕಡೆ ಅನ್ಸುತ್ತೆ. ಟಾರ್ಚ್ ಹಾಕಿಬ್ರು ನೀವು ಸುಮ್ಮನೆ ಮುಂದೆ ಸ್ವಲ್ಪ ಮುಂದೆ ಬನ್ನಿ. ನನಗೆ ಆ್ಯಕ್ಚುಲಿ ಸ್ವಲ್ಪ ಭಯ ಆಗ್ತಿದೆ. ಜೀವನದಲ್ಲಿ ನಾನು ರೈತರ ಜೊತೆ ಕುರಿಗಾಯಿಗಳ ಜೊತೆ ಅವ್ರ ಜೀವನ ಶೈಲಿ ತೋರಿಸೋಣ ಅಂತ ಅವ್ರ ಜೊತೆ ನೈಟ್ ಕ್ಯಾಂಪ್ ಮಾಡಿದ್ದೆ. ಆದರೆ ನನ್ನಲ್ಲಿರುವ ಧೈರ್ಯ ಆತ್ಮಸ್ಥೈರ್ಯ ಪರೀಕ್ಷೆ ಮಾಡ್ಕೋಬೇಕಂತ ನನಗೊಂದು ಸರಿ ಅನಿಸ್ತು. ಅದಕ್ಕೆ ಎಲ್ಲಾದರೂ ಒಬ್ಬನೇ ನೈಟ್ ಕ್ಯಾಂಪ್ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ಆದರೆ ನನ್ನ ಜೊತೆಗೆ ನನ್ನ ಸ್ನೇಹಿತನ್ನು ಕರ್ಕೊಂಡು ಹೋಗ್ಬೇಕಾಯಿತು. ಇತ್ತೀಚೆಗಷ್ಟೇ ನನ್ನ ವಿಡಿಯೋದಲ್ಲಿ ನೀವು ನೋಡಿದಂಥ ಬೌದ್ದೂರು ಬಂಡಿ ಕೋಟೆಯಲ್ಲಿ ಇವತ್ತು ನೈಟ್ ಕ್ಯಾಂಪ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. 16 ರಾಜರು ಆಳ್ವಿಕೆ ಮಾಡಿದಂಥ ಈ ಕೋಟೆಯಲ್ಲಿ ಸಾವಿರಾರು ಸೈನಿಕರ ರಕ್ತ ಕಂಡಂಥ ಈ ಕೋಟೆ ಹಗಲಿನಲ್ಲಿ ತುಂಬ ಸುಂದರವಾಗಿ ಕಾಣ್ತದೆ. ಆದರೆ ರಾತ್ರಿ ಅಷ್ಟೇ ಭಯಂಕರವಾಗಿ ಕಾಣ್ತದೆ. ಮನಸ್ಸಿನಲ್ಲಿ ಭಯ ಹುಟ್ಟೋದಂತರೂ ಮಿಸ್ಸೇ ಇಲ್ಲ. ಈ ರಾತ್ರಿ ಸಮಯದಲ್ಲಿ ನೈಟ್ ಕ್ಯಾಂಪ್ ಮಾಡೋಣ ಅಂತಂದು ನಿರ್ಧಾರ ಮಾಡಿದ್ವಿ. ಬನ್ನಿ ಈ ಕೋಟೆ ರಾತ್ರಿ ಹೊತ್ತು ಹೇಗಿರುತ್ತೆ ಅಂತ ನೋಡೋಣ. ನನ್ನ ಜೊತೆ ನೀವು ಜಾಯ್ನ್ ಆಗಿ. ಸೊ ನಾವೀಗ ಅರ್ಧ ಗುಡ್ಡ ಹತ್ತಿದ್ದೀವಿ. ಗವಿ ಇದೆ. ನಾನೇನು ಲಾಸ್ಟ್ ವಿಡಿಯೋದಾಗ ನಿಮಗೆ ತೋರಿಸಿದ್ದೆ ಫಸ್ಟ್ನೇ ಬಾಗಿಲು ಅಂತ. ಸೊ ಫಸ್ಟ್ನೇ ಬಾಗಿಲು ಇಲ್ಲಿದೆ. ಟೈಮ್ ಈಗ ಸರಿಯಾಗಿ 9:12. ಸೊ 9 ಗಂಟೆ ಆಗಿದೆ. ನಾವೀಗ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಈ ಫಸ್ಟ್ನೇ ಬಾಗಿಲಿಗೆ ಇದೀವಿ. ಬ್ರೋ ಹೆಂಗಿದೆ ಅನುಭವ? ಗುಡ್ಡ ಮುಟ್ಟಲಿಗೆ ನಮ್ದು ಜೀವ ಬಾಯಿ ಬರ್ದು ಬ್ರೋ, ಸಾಕಾಯ್ತು. ಅರ್ಧಕ್ಕೇನೆ ಇನ್ನು ಈಗ ಸ್ಟಾರ್ಟ್ ಮಾಡಿವಿ. ಬಾಬಾ ಭಯ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗೈತಿ. ಇನ್ನು ಈಗ ಭಯ ಸ್ಟಾರ್ಟ್ ಆಗೈತಿ. ಆಗ್ಲೇ ಬೆಳಕರ್ದಾಗ ಏನು ಇದ್ದಿದ್ದಿಲ್ಲ, ಈಗ ಇನ್ನೂ ಜಾಸ್ತಿ ಸ್ಟಾರ್ಟ್ ಆಯ್ತು. ಸೊ ಈಗ ಗುಡ್ಡ ಹತ್ತದು ಅದು ಈ ಕತ್ಲೆಯಲ್ಲಿ ನೈಟ್ ಕ್ಯಾಂಪ್ ಮಾಡೋಕೆ ಈ ಥರದ ಜಾಗದಾಗ ಈಗ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಭಾಳ ಕಷ್ಟ ಐತಿ. ಮುಳ್ಳದೊಬ್ರು ಇಲ್ಲಿ ನಿಮ್ಗೆ ಅಲ್ಲಿ ದೂರದಲ್ಲಿ ನೋಡ್ತಿರ್ಬೋದು ಕೊಪ್ಪಳ ಸಿಟಿ. ಇದು ಬಾದ್ರಬಂಡಿ ಊರು. ದೂರದಲ್ಲಿ ಅಲ್ಲಿ ಕೊಪ್ಪಳ ಸಿಟಿ ಕಾಣ್ತಿದೆ ನೋಡಿ, ಅಷ್ಟು ದೂರದಲ್ಲಿ. ಕೊಪ್ಪಳ ಹೆಂಗೆ ಕಾಣುತ್ತೆ ನೋಡ್ಸಂತ ಬ್ಯೂಟಿಫುಲ್, ಮಸ್ತ್ ಕಾಣತೈತೆ. ಅಲ್ಟಿಮೇಟ್. ಇದೆಲ್ಲ ಹಳ್ಳಿ ಬಾದ್ರಬಂಡಿ. ಅಲ್ಲಿ ದೂರದಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಕಾಣಿಸುತ್ತಲ್ಲ ಅದು ಕೊಪ್ಪಳ ಸಿಟಿ. ಸೊ ನಾವೀಗ ಕೋಟೆಯ ಒಂದು ಲೇಯರಿಗೆ ತಲುಪಿದೀವಿ ಅಷ್ಟೇ. ಜಸ್ಟ್ ಒಂದು 50 ಮೆಟ್ಲು ಹತ್ತಿದ್ದೀವಿ ಅಷ್ಟಂತೂ. ಒಂದು 50 ಮೆಟ್ಲು, ಒಂದು 200 ಮೀಟ್ರ್ ಬಂದ್ವಿ ಅಷ್ಟೇ. ಇನ್ನೂ ದೂರ ಏನಿಲ್ಲ. ಇದು 2ನೇ ಬಾಗಿಲು ನೋಡಿ ಹೆಂಗೆ ಕಾಣ್ತಾ ಇದೆ. ಆ್ಯಕ್ಚುಲಿ ಈಗ ಇಷ್ಟೊತ್ತವರೆಗೂ ನಮ್ಮ ಬ್ರೋ ಮುಂದೆ ಇದ್ರು, ಈಗ ನಾನು ಮುಂದೆ ಬಂದಿದ್ದೀನಿ. ಭಯ ಆಗುತ್ತೆ ಬ್ರೋ. ನೀರು ಇಳಿತದ ಬ್ರೋ. ಎಂಡು ಬ್ರೋ ಇಲ್ಲಿ ಇನ್ನೂ ಇದೆ ಅಲ್ಲ ಬ್ರೋ ಒಳಗಡೆ? ಇದೆ ಇದೆ. ಇಲ್ಲ ಇಲ್ಲ ಇದೆ ಇದೆ, ಡೋರ್ ಇದೆ. ಇಲ್ಲಿ ಬನ್ನಿ ಬ್ರೋ. ಏನ ಇಲ್ಲಿ ನೋಡಿ, ಅಲ್ಲಿ ಅಲ್ಲಿ ಇಲ್ಲ, ಕ್ಲೋಸ್ ಆಗೈತೆ ಅಲ್ಲಿ. ಇಲ್ಲ ಇದೆ, ಕತ್ಲಿದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಅವತ್ತು ನಾವು ಬಂದಿದ್ನಲ್ಲ ಬ್ರೋ, ಅವತ್ತೇ ಒಂಥರ ಬೇರೆ ಥರ ಅನಿಸೋದು. ಈಗ ಹೆಂಗೆ ಅನಿಸ್ತದೆ ಗೊತ್ತಾ? ಹೊಟ್ಟೆಲಿ ಒಂಥರ ಭಯ ಭಯ ಆಗ್ತದೆ. ನನ್ಗಂತೂ ಯಾವಾಗ ಊರಿಗೆ ಹೋಗಿ ಅನಿಸ್ತಿದ್ದೆ ಬ್ರೋ. ಅಲ್ಲ ನನಗೆ ಏನು ಅನ್ನಿಸ್ತದೆ ಗೊತ್ತಾ? ಆ್ಯಕ್ಚುಲಿ ನಾವು ತಪ್ಪು ಮಾಡ್ಬಿಟ್ವಿ ಅನಿಸ್ತಾ ಇದೆ. ವಾಪಸ್ ಹೋಗ್ಬಿಡಮ್ಮ ಬ್ರೋ. ಏನೋ ಬಂದಿದ್ದೀವಿ, ಭಾಳ ಆಗ್ತಾ ಇಲ್ಲ ಬ್ರೋ. ಸೀರಿಯಸ್ಲಿ ನನ್ಗಂದ್ರು ಒಂದೊಂದು ಕಡೆ ಲೈಟ್ ಹಚ್ಚಿದ್ರು ಕತ್ಲನೇ ಕಾಣ್ತಿದೆ. ಹೌದಾ? ನೋಡಿ ಯಾವ ಕಡೆ ನೋಡಿದ್ರೂ ಹೆಂಗೆ ಕತ್ಲೈತಿ. ನನಗಂತರ ಸೀರಿಯಸ್ಲಿ ಒಂಥರ ಅದು ಹೇಳಕ್ ಆಗ್ತಾ ಇಲ್ಲ. ಬಟ್ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವತ್ತು ನೈಟ್ ಎಲ್ಲ ಇಲ್ಲಿ ಫುಲ್ ಇರೋದಂತಂದ್ರೆ ಐ ಥಿಂಕ್ ದೊಡ್ಡ ತಪ್ಪು ಮಾಡಿದ್ವಿ ಬ್ರೋ, ನಿಜವಾಗ್ಲು. ಸೀರಿಯಸ್ಲಿ ಈ ಕೆಳಗಿಳಿಯಕ್ಕೂ ಒಂಥರ ಭಯ, ಮೇಲ್ ಹೋಗಕ್ಕೂ ಒಂಥರ ಭಯ ಆಗ್ತಿದೆ. ನೋಡ್ ಬ್ರೋ, ಅಲ್ಲಿ ಗುಡಿ ಕಾಣಿಸ್ತಿದೆ. ಇದು ಆಂಜನೇಯನ ಗುಡಿ ಬ್ರೋ. ಇದು ಮುಸ್ಲಿಮರು ಇದ್ದಿದ್ದ ಅಥವಾ ಇನ್ನು ಹಿಂದೂ ದೇವಾಲಯಗಳ ಸಂಬಂಧ ಗೊತ್ತಿಲ್ಲ. ಇತಿಹಾಸ ಯಾರಿಗೆ ಗೊತ್ತು ಕರೆಕ್ಟಾಗಿ? ನಮ್ಗೆ ಇದ್ರ ಬಗ್ಗೆ ಅಷ್ಟು ಇತಿಹಾಸ ಗೊತ್ತಿಲ್ಲ. ಬಟ್ ಏನೋ ಆಂಜನೇಯಂದ ಆಶೀರ್ವಾದ ತಗೊಂಡು ಹೋಗೋಣ ಬನ್ನಿ ಅಷ್ಟೇ. ಜೈ ಬಜರಂಗ್ ಬಲಿ. ಇನ್ನೇನು ಮಾಡೋದು? ಇದೇನು ಯಾರೋ ಕರ್ದಂಗ ಆಗ್ತಿದೆ ಅನ್ಸುತ್ತಾ? ನೀರಂತ್ರ ಇಳಿಸಿದವರು. ಸೊ ಆ್ಯಕ್ಚುಲಿ ನಾವು ಈ ತಪ್ಪು ಮಾಡ್ಬಿಡ್ತಿತ್ತು ಸ್ನೇಹಿತರೆ. ದಯವಿಟ್ಟು ನೀವು ಈ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಯಾವ ಗಾಳಿ ಐತಿ, ಚಳಿ ಐತಿ, ಆದ್ರೂ ನೀರಿಲ್ಲ. ನಡ್ಕೊಂಡ್ ಬಂದ್ವಿ ಅಂತ ಗೊತ್ತಿಲ್ಲ.
ಬೈಕ್ ಅನ್ಸ್ತು ಮೇ ಬಿ. ಯಪ್ಪ ಸೀರಿಯಸ್ ನನಗೂ ಬಂತು. ಕರೆ ಅಂದ್ರು ನನಗೆ ಒಂಥರ ಸಂಕಟನಾಗ ಆಗುತ್ತೆ. ಆ್ಯಕ್ಚುಲಿ ನನಗೆ ಹಂಗೆ ಆಗ್ಬಿಟ್ಟೈತೆ ಸ್ವಲ್ಪ ಸೀರಿಯಸ್ಲಿ. ಯಾಕೆ ನಾವು ಐ ಥಿಂಕ್ ಈ ನಿರ್ಧಾರ ತಗೋಬಾರ್ದಿತ್ತು ಅಂತ ಎಲ್ಲ ಒಂದು ಕಡೆ ಅನ್ಸುತ್ತೆ. ಸೊ ಮೆಟ್ಲಿದೆ, ಮೆಟ್ಲು ನಾನು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಮುಂದೆ ನಾನೇ ಹೋಗ್ಲಾ? ಟಾರ್ಚ್ ಹಾಕಿಬ್ರು, ಟಾರ್ಚ್ ಹಾಕಿಬ್ರು ನೀವು ಸುಮ್ಮನೆ ಮುಂದೆ. ಮೇಲೆ ನೋಡಿದ್ರು ಏನಿಲ್ಲ ಬ್ರೋ, ಹೆಂಗೆ ಕಾಣಿಸುತ್ತೆ. ಹಾಕಿಬ್ರು ಟಾರ್ಚ್, ಮುಂದೆ ಬನ್ನಿ. ಬರಲ್ಲ ನಾನು ಸ್ವಲ್ಪ ಮುಂದೆ ಬನ್ನಿ. ನನಗೆ ಆ್ಯಕ್ಚುಲಿ ಸ್ವಲ್ಪ ಭಯ ಆಗ್ತಿದೆ. ಬ್ರೋ ಕೊಡಿ ಟಾರ್ಚ್ ಕೊಡಿ, ಹಿಡ್ಕೊ. ನೋಡಿ ಸ್ನೇಹಿತರೆ, ಈಗ ನಾವು ಕೋಟೆ ಒಂದು ದೊಡ್ಡ ಬಾಗಿಲಿಂದ ಬಂದ್ವಿ. ನಾವು ಇಷ್ಟ ನೀನು ಇಲ್ಲಿ ನೋಡಿ, ನಾನು ಅವತ್ತು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಚಿಕ್ಕ ಬಾಗಿಲು, ಅದು ಇದು ದೊಡ್ಡ ಬಾಗಿಲು. ನೋಡಿ ನೈಟ್ ನೋಡೋದಕ್ಕೂ ಹಗಲತ್ತು ನೋಡೋದಕ್ಕೂ ಎಷ್ಟು ಭಯಂಕರವಾಗಿ ಕಾಣ್ತಿದೆ ಕೋಟೆ. ಸೀರಿಯಸ್ಲಿ ಹೇಳ್ತೀನಿ, ಹೆಂಗಿದೆ ಬ್ರೋ ಅನುಭವ. ಸೊ ಯಾವುದೇ ಕಾರಣಕ್ಕೂ ನೀವು ಈ ಥರ ನೈಟ್ ಎಕ್ಸ್ಪ್ಲೋರ್ ಕೋಟೆ ಅದು ಇದು ಅಂತ ಬರೋಕ್ಕೆ ಹೋಗ್ಬೇಡಿ. ತುಂಬ ಭಯಂಕರವಾಗಿ ಹಗಲತ್ತು ನೀವು ನೋಡುವಂಥ ಕೋಟೆಗಳದ್ದು ಸ್ಥಿತಿನೇ ಬೇರೆ, ನೈಟ್ ನೀವು ನೋಡುವಂಥ ಸ್ಥಿತಿನೇ ಬೇರೆ. ಸೀರಿಯಸ್ಲಿ ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ನೀವೇ. ನೋಡಿ ಸ್ನೇಹಿತರೆ, ಅಲ್ಲಿ ಒಂದು ಶಿವಲಿಂಗ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಈ ಕಡೆ ಒಂದು ದೇವಸ್ಥಾನ ಇದೆ, ಅದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ನಮಗೆ. ಈಗ ಮಳೆ ಬರೋ ಸ್ಥಿತಿಲಿದೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದುಬಿಟ್ಟಿದ್ದೀವಿ. ಮಳೆ ಬಂತು ಅಂದರೆ ತುಂಬಾ ಅಂದರೆ ತುಂಬ ಎಡವಟ್ಟಾಗುತ್ತೆ ನಮಗೆ. ಯಾಕಂದರೆ ನಮ್ಮ ಹತ್ರ ಯಾವುದು ಟೆಂಟ್ ಇಲ್ಲ, ಏನೂ ಇಲ್ಲ. ನಾವೀಗ ಇಲ್ಲಿ ಅಡುಗೆ ಮಾಡ್ಕೋಬೇಕು ಅನ್ಕೊತಾ ಇದ್ವಿ. ಬಟ್ ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆ ನಾವು ಸೌದೆ ಹೊಂದಿಸ್ಕೋಬೇಕು. ಏನಾದರೂ ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ವಿ, ಅದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ಇಲ್ಲೇ ಏನಾದರೂ ಸ್ವಲ್ಪ ಕಟ್ಟಿಗೆ ಹುಡ್ಕೋಬೇಕಾಗಿದೆ. ಕೋಟೆಯಲ್ಲೇ ನಾವು ಕೋಟೆಯಲ್ಲಿ ಕಟ್ಟಿಗೆ ಹುಡ್ಕೋದು. ಈ ಮಧ್ಯರಾತ್ರಿ ಒಂದು ದೇವಸ್ಥಾನ ಇದೆ ಅಂದ್ರಲ್ಲ, ಇದ್ರ ಪಕ್ಕದಲ್ಲೇ ಈ ಥರ ಒಂದು ಬ್ರೋ ಮ್ಯಾಗಿ ಮಾಡೋಕ್ಕಂತ ಕಟ್ಟಿಗೆ ಮುಳ್ಳು ಕಟ್ಟಿಗೆ ತಗೊಂಡಿದ್ದೀವಿ. ಇರಲಿ, ಹುಷಾರು ಹಿಡ್ಕೊಂಡು ಬರ್ರಿ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಇಡೋದು ನೋಡ್ರಿ, ಎಲ್ಲಿ ಇಡ್ಸೋಣ ಬ್ರೋ? ಇಲ್ಲಿ ಬಾಯ್ಲಿ ಟಾರ್ಚ್ ಹಿಡ್ಕೊ. ಇಲ್ಲಿ ಹಾಕ್ಬಿಡೋಣ ಮಿಡಲ್, ಅಲ್ಲಿ ಡಬರಿ ಕೂಡ್ತೈತೆ ಅನ್ಸುತ್ತೆ. ಓಕೆ ಕೂರುತ್ತಾ. ಸೊ ಇಲ್ಲೆಲ್ಲ ಮಳೆ ಆಗದೆ ಇರೋದೊಂದು ಚಲೋ ಐತೆ ನೋಡ್ಬ್ರೋ. ಈಗ ಮಳೆ ಒಂದು ಆಗಬಾರ್ದು. ಮಳೆ ಆಗಿಲ್ಲ ಅಂತಂದ್ರೆ ಬದುಕಂತೀವಿ ಇವತ್ತು ನಾವು ನೈಟ್. ಇಲ್ಲ ಅಂತಂದ್ರೆ ಕ್ರೇಜಿ ಇವತ್ತು ನಮ್ಮ ಕತೆ. ಇರಕ್ಕಾದ್ರೂ ಎಲ್ಲಿ ಪ್ಲೇಸ್ ಐತ್ ಬ್ರೋ? ಮಳೆ ಏನಾದ್ರು ಬಂದ್ರ ಆಲ್ಮೋಸ್ಟ್ ಸರ್ಚ್ ಮಾಡೋಣ. ಆಮೇಲೆ ಇಲ್ಲಿ ಇರೋದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಆಮೇಲೆ ಬಂದ್ಬಿಟ್ಟು ಹೆಂಗೋ ನೀರು ಕಾದು ನಮ್ಗೆ ಮ್ಯಾಗಿ ಆಗ್ಬಿಟ್ರೆ ಇವತ್ತಿನ ನೈಟು ಊಟ ಮಾಡಿ ಮಲ್ಕೊಂಬಿಡೋದು ಬರುತ್ತೆ. ಹೆಸರ ಆದ್ರೆ ವಿಡಿಯೋ ಮಾಡೋಣ. ಇಲ್ಲ ಅಷ್ಟೇ ಇಷ್ಟೇ. ಏನಂತೀರ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರ? ಅಷ್ಟೇ. ಫೈನಲಿ ಒಲೆ ಎತ್ತಿತ್ತು. ಈಗ ನಮ್ಗೆ ನೀರು ಕಾಯಕ್ಕೆ ಸ್ಟಾರ್ಟ್ ಆದವು ನೋಡಿ. ಈಗ ರಾತ್ರಿ 12 ಗಂಟೆಯಲ್ಲಿ ಇದು ಒಂಥರ ಹೊಸ ಎಕ್ಸ್ಪೆರಿಮೆಂಟ್. ನನಗಂತೂ ಸಿಕ್ಕಾಬಡೆ ಕ್ಯೂರಿಯಾಸಿಟಿ, ಸಿಕ್ಕಾಬಡೆ ಖುಷಿ ಕೊಡ್ತಾ ಇದೆ. ಬಟ್ ಅಷ್ಟೇ ಭಯ ಕೂಡ ಆಗ್ತಾ ಇದೆ. ನೀರು ಕಾಯಕ್ಕೆ ಕುಂತು ಇಷ್ಟೊತ್ತಿನಾಗ ನಾವು ಊಟಕ್ಕೇನೂ ಆಗಲ್ಲ. ಇಲ್ಲಿ ಇವತ್ತು ನೈಟ್ ಉಪವಾಸ ಇರ್ತೀವಿ ಗುಡ್ದಾಗ, ಈ ಕೋಟೆಯಾಗ ಅಂದ್ಕೊಂಡಿದ್ವಿ. ಆದ್ರೆ ಉಪವಾಸ ಆಗಲ್ಲ ಅಂತಂದು ಎಲ್ಲ ಒಂದು ಕಡೆ ಓಪ್ಸ್ ಬಂತು. ಈಗ ನೀಟಾಗಿ ಮ್ಯಾಗಿ ರೆಡಿ ಆಗ್ಬಿಟ್ರೆ ತಿಂದ್ಬಿಟ್ಟು ಹಂಗೆ ಪಾಚ್ಕೊಂಡ್ಬಿಡ್ತೀವಿ ಕೋಟೆ ಮಧ್ಯದಲ್ಲಿ. ಓಕೆ ಕಡೆ ಆಯ್ತಾ. ಸೊ ಸ್ನೇಹಿತರೆ ನೋಡಿ, ಈಗ ನಾವು ಮ್ಯಾಗಿ ಮಾಡ್ತಾ ಇದ್ದೀವಿ. ಇದು ಮಸಾಲೆ ಪ್ಯಾಕೆಟ್ ಬ್ರೋ, ಇದು ಸೈಡ್ಗಳನ್ನ ಇದು ಈಗ ಮ್ಯಾಗಿ ಹಾಕ್ತಾ ಇದ್ದೀನಿ. ಸೊ ನಾವೇನಂತಂದರೆ ಈ ಕೋಟೆಗೆ ಬಂದಿದ್ದೀವಲ್ಲ, ಇದೆಲ್ಲ ಪ್ಲಾಸ್ಟಿಕ್ನ ಇಲ್ಲಿ ಬಿಟ್ಟು ಹೋಗಲ್ಲ. ಬೆಳಗ್ಗೆ ನಾವು ನೀಟಾಗಿ ಇದನ್ನ ಹಿಂಗೆ ತೊಗೊಂಡು ಹೋಗ್ತೀವಿ. ಯಾಕಂದರೆ ನಾನೇ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೋಟೆ ಗಿಟ್ಟೆಲ್ಲ ರಕ್ಷಣೆ ಮಾಡಬೇಕಾಗಿರೋದು, ಕ್ಲೀನಾಗಿ ಇಟ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ. ಸೊ ಹಂಗಾಗಿ ನಾನು ಈ ಪ್ಲಾಸ್ಟಿಕ್ನ ಇಲ್ಲಿ ಬಿಸಾಕ್ತಾ ಇಲ್ಲ ಸ್ನೇಹಿತರೆ. ಹಿಂಗೆ ವಾಪಸ್ ಒಲೆಗೆ ಹಾಕಿ ಸುಡ್ತೀನಿ ಬೇಕಿದ್ರೆ. ಒಲೆ ಹತ್ತಲ್ಲ ಅಂತಂದರೆ ಹೊರತು ಇದನ್ನ ಇಲ್ಲಿ ಬಿಸಾಕಿ ಹೋಗಲ್ಲ ಸ್ನೇಹಿತರೆ. ಮಾತಾಡಮ್ಮ ಆಮೇಲೆ. ಸ್ವಲ್ಪ ಪಾತ್ರೆ ಹಿಡ್ಕೊಂಬಿಟ್ರೆ ಫಸ್ಟ್ ಅದು. ಈ ಕಡೆ ಆಗ್ತಿದ್ದಿಲ್ಲ ಸ್ನೇಹಿತರೆ ನೋಡಿ. ಈಗ ನಿಮಗೆ
ತರಲಾರ್ದು ಏನು ಹಿಡ್ಕೊಳಕ್ಕೆ ತರಲಾರ್ದು ಭಾಳ ಕಷ್ಟ ಇತ್ತು. ಈಗ ಎಣ್ಣೆನೂ ಹಾಕಿಲ್ಲ ಇದಕ್ಕೆ. ಆ್ಯಕ್ಚುಲಿ ನಾವು ಅದೇನೋ ಹೇಳ್ತಿರ್ತಾರಲ್ಲ ಆಯಿಲ್ಲೆಸ್ ಫುಡ್ ಅಂತ, ಆಯಿಲ್ಲೆಸ್ ಫುಡ್ ಮಾಡ್ತಾಯಿದ್ದೀವಿ ನಾವು, ಆಯಿಲ್ಲೆಸ್ ಮ್ಯಾಗಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ. ನನಗಂತೂ ಡಯಟಲ್ಲಿ ಇದ್ದೀನಿ ಬ್ರೋ, ಕರೆಕ್ಟಾಗಿ ಬರ್ನ್ ಮಾಡೋಕ್ಕೆ ಟೈಮ್ ಇದೆ. ಆಯಿಲ್ಲೆಸ್ ಮ್ಯಾಗಿ ಈಗ ಎಂಜ್ಲು ಚಾಕು ಅದು ಬೇಕು ಇದು ಬೇಕು, ಹೈಜಿನಿಕ್ಕು ಹೈಜಿನಿಕ್ಕು ಕ್ಲೀನು ಅವೆಲ್ಲ ಸೀನಿಲ್ಲ, ಮಾಡ್ಕೊಂಡು ತಿಂದರೆ ಸಾಕು ಈಗ. ಸೊ ಭರ್ಜರಿ ಮ್ಯಾಗಿ ರೆಡಿ ಆಯಿತು. ನಿಮ್ಗೆ ಯಾರಿಗಾದ್ರೂ ತಿನ್ನಬೇಕು ಅಂತ ಅನಿಸಿದ್ರೆ ಬನ್ನಿ, ಜಾಯ್ನ್ ಆಗಿ. ಈ ಕಮೆಂಟ್ ಮಾಡಿ, ಒಂದು ಸ್ಪೂನ್ ಕೊಡ್ತೀವಿ. ಗೊತ್ತಿಲ್ಲ, ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಅನ್ಸೋಂತೈತಿ ನನಗಂತ. ಮೊದಲು ತಿನ್ನು, ಮೊದಲು ಇಲ್ಲಿಂದ ಆದ್ರೆ ಜಾಗ ಖಾಲಿ ಮಾಡಿಬಿಡೋಣ. ಮೊದಲು ಯಾವಾಗ ಮುಟ್ಟಿದ್ದೀವಿ. ಸೊ ಈಗ ನಾವಿಲ್ಲೇ ಗಾಯ ಸಾರು ಕಂಡುಬಿಡ್ಬೇಡ್ರಿ. ಸವಿ ಸವಿ ಚೆನ್ನಾಗಾಗಿದೆ ಆ್ಯಕ್ಚುಲಿ. ಗೊತ್ತಿಲ್ಲ, ಹೊಟ್ಟೆ ಹಸ್ತಿದ್ದಕ್ಕೆ ಸವಿ ಸವಿ ಹೇಗಿದೆ ಇರ್ಬೇಕು. ಅಮ್ಮಿ ಅಮ್ಮಿ ಜಲ್ದಿ ತಿಂದು ಒಬ್ಬಡಣ ಬಾಬ್ರು. ನಂಗಂತೂ ಇಲ್ಲಿ ಯಾಕೋ ಬೇರೆ ಸಾಲ್ತಿಲ್ಲ ಬ್ರೋ. ಇಲ್ಲ, ಫಸ್ಟ್ ಇನ್ನು ಮುಗಿಸು. ಹೊಟ್ಟೆನ ತುಂಬತ್ತು. ತೆಗೆದುಬಿಡೋಣ ಸಾಕಾ? ವಿಡಿಯೋ ಕಟ್ ಮಾಡೋ. ನಿದ್ದೆ ಬರ್ತೈತಿ ಇಲ್ಲಿ ಹುಡುಗರ ಸಿಚುವೇಶನ್ ಹೆಂಗೆ ಐತಲ್ಲ. 5 ನಿಮಿಷ ಮಕ್ಕೊಂತೀನಿ, 5 ನಿಮಿಷ ಅಳ್ತೀನಿ, ಬದುಕಿನೇ ಇಲ್ಲ ಅಂತೇಳಿ ಟೆಸ್ಟ್ ಮಾಡ್ತೀನಿ. ಅಪ್ಪ ಸಂದ್ರು ಇದಳೆ ಬೆಳಕಾಯ್ತು. ಸೊ ಫ್ರೆಂಡ್ಸ್, ಈಗ ಟೈಮ್ ಸರಿಯಾಗಿ 5:15, 5:23. ನೈಟೆಲ್ಲ ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು. ಆಮೇಲೆ ಇಲ್ಲೆಲ್ಲ ಒಂಥರ ಸೌಂಡು ಅದೆಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಭಯ ಆಗಿತ್ತು. ನೈಟ್ ಬಲ್ಕೋಬೇಕಾದ್ರೆ ಹೆಂಗಿತ್ತು ನಿದ್ದೆ? ಬದುಕಿದ್ದೀವಲ್ಲ, ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಫೈನಲ್ ಆಗಿ ಈಗ ಜೀವಂತ ಇದ್ದೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಒಂದು ನೈಟ್ ಎಲ್ಲ ಬಿಟ್ಟಿಡ್ದಿತ್ತು. ನಾವು ನೈಟ್ ಬರ್ಬೇಕಾದ್ರೆ 1-2 ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಬಂದಿದ್ವಿ. ಈಗ ಬದುಕಕ್ಕೆ ಇದೊಂದು ಬಿಸ್ಕಿಟ್ ಐತಿ, ಇದ ನಮ್ಗೀಗ ಸ್ಟ್ಯಾಮಿನಾ ಕೆಳಗಿಳಾಕ. ಎಳೆದೇನು ದೂರ ಇಲ್ಲ, ಕೆಳಗೆ ಹಳ್ಳಿ ಕಾಣುತ್ತೆ. ಸ್ನೇಹಿತರೆ, ಇದಾಗಿತ್ತು ನಮ್ದು ನೈಟ್ ಕ್ಯಾಂಪು. ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಾವು ತಂದಿದ್ದು ನೀರಿನ ಬಾಟ್ಲೆಲ್ಲ ಮತ್ತೆ ಕೆಳಗಡೆ ತಗೊಂಡು ಹೋಗ್ತಾ ಇದೀವಿ. ಪ್ಲಾಸ್ಟಿಕ್ ಯಾವತ್ತು ಮೇಲ್ಗಡೆ ಬಿಸಾಕ್ಬಾರ್ದು. ಸೊ ಹಂಗಾಗಿ ಈಗೆಲ್ಲ ನಾವು ನೈಟ್ ಕ್ಯಾಂಪ್ ಮುಗಿಸ್ಕೊಂಡು ಹೋಗ್ತೀವಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತಂದು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ನಮ್ಗಂತ ಸಿಕ್ಕಾಪಟ್ಟೆ ಭಯ ಆಗಿ ವಿಡಿಯೋ ನಾವು ಎಷ್ಟು ಮಟ್ಟಿಗೆ ಮಾಡಿದ್ದೀವಿ ಅನ್ನೋ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ. ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನಮ್ಮದು ಉದ್ದೇಶ ಏನಾಗಿತ್ತು, ನೈಟ್ ಇಲ್ಲಿ ಉಳ್ಕೊಂಡು ಇಲ್ಲಿ ಯಾವ ಥರ ಎನರ್ಜಿ ಇರುತ್ತೆ ಒಂದು ಕೋಟೆ ಮೇಲೆ ಅಂತ ನೋಡ್ಬೇಕಿತ್ತು. ನೋಡಿದ್ದೀವಿ ಅಲ್ವಾ ಬ್ರೋ? ಎಸ್ ಬ್ರೋ, ನಿಮ್ಮ ಅಭಿಪ್ರಾಯನೇ ನಮ್ಮ ಮುಂದಿನ ಸ್ಫೂರ್ತಿ. ಸೊ ಹಂಗಾಗಿ ಎಲ್ಲರೂ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಕಮೆಂಟ್ ಒಳಗಡೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ರಿ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಇದಕ್ಕಿಂತ ವಿಡಿಯೋ ಚೆನ್ನಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಕಮೆಂಟ್ ಮಾಡಿದ್ರೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬನ್ನಿ ಕೆಳಗಡೆ ಹೇಳೋದು ಬಿಡೋಣ ಪಟ್ ಅಂತಂದ್ರೆ, ಯಾಕಂದ್ರೆ ಟೈಮ್ ಆಯ್ತು ಈಗಾಗಲೇ. ಈಗ ಇಳಿದು ನಾವು ಓಡಬೇಕು. ಬಿಸಿಲು ಭಾಳ ಆಗುತ್ತೆ ಬ್ರೋ, ಹೋಗ್ಬಿಡೋಣ ಬಾ. ಈಗ ಎಷ್ಟು 6:30 7 ಗಂಟೆ ಆಯ್ತಾ? 7 ಆಯ್ತು. ಆ ಕಡೆ ಹೋಗ್ಬಿಡಮ್ಮ.
ಬ್ರೋ